Question number 7. Draw the graphs of the equations x minus y plus 1 equal to 0 and 3x plus 2y minus 12 equal to 0. ಎರಡು equation ನ ಲೈನ್ಸ್ ಬರುತ್ತೆ. ಓಕೆ, ಎರಡು ಪ್ರತಿಯೊಂದು equation ಗೆ ಲೈನ್ಸ್ ಬರುತ್ತೆ. ಅದನ್ನ ನೀವು ಏನು ಮಾಡಬೇಕು, ಗ್ರಾಫ್ ಮೇಲೆ ಡ್ರಾ ಮಾಡಬೇಕು. ಯಾವ ತರ ನೋಡಿ, ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದಿ ವರ್ಟೈಸಸ್ ಆಫ್ ದಿ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್. ಈ ಎರಡು ಲೈನ್ಸ್ ನ ಮಾಡಿದಾಗ ಓಕೆ, ಸಪೋಸ್ ನೋಡಿ ಈ ತರ ಒಂದು ಲೈನ್ ಬಂತು ಅಂತ ಇಟ್ಕೊಳ್ಳಿ. ಓಕೆ, ಈ ತರ ಒಂದು ಲೈನ್ ಬರುತ್ತೆ, ಎಲ್ಲೋ ಈ ತರ ಒಂದು ಲೈನ್ ಬಂತು, ಹಾಗೆ ಈ ತರ ಒಂದು ಬಂತು. ಅವಾಗ ಫಾರ್ಮ್ ಟ್ರಯಾಂಗಲ್ ಫಾರ್ಮ್ ಬೈ ದೀಸ್ ಲೈನ್ಸ್ ಅಂಡ್ ದ ಎಕ್ಸ್ ಆಕ್ಸಿಸ್. ಇದೇನು ಈ ಲೈನ್ಸ್ ಇದೆಲ್ಲ ಎಕ್ಸ್ ಆಕ್ಸಿಸ್ ಅನ್ನ ಈ ತರ ಇಲ್ಲಿ ಹಾಗೂ ಇಲ್ಲಿ ಕಟ್ ಮಾಡ್ತಾ ಇದೆ. ಸೊ ನೋಡಿ, ಮಿಡಲ್ ಅಲ್ಲಿ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ನಾನು ಶೇಡ್ ಮಾಡ್ತಾ ಇದೀನಲ್ಲ. ಓಕೆ, ಎಕ್ಸ್ ಆಕ್ಸಿಸ್ ನ ಜೊತೆಗೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಟ್ರಯಾಂಗಲ್, ಸೊ ಈ ಲೈನ್ಸ್ ಅನ್ನ ಟ್ರೇಸ್ ಮಾಡಿದಾಗ ಏನು ಫಾರ್ಮ್ ಆಗ್ತಾ ಇದೆಯಲ್ಲ, ಇಲ್ಲಿ ಟ್ರಯಾಂಗಲ್ ಎಕ್ಸ್ ಆಕ್ಸಿಸ್ ನ ಜೊತೆಗೆ. ಓಕೆ, ಈ ಟ್ರಯಾಂಗಲ್ ನ ವರ್ಟೈಸಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಎಕ್ಸ್ ಹಾಗೂ ವೈ ಹಾಗೂ ಎಕ್ಸ್ ವೈ ವರ್ಟೈಸಸ್ ಅಂದ್ರೆ ಎರಡು ಸೈಡ್ಸ್ ಎಲ್ಲಿ ಜಾಯಿಂಟ್ ಆಗುತ್ತೋ ಇದನ್ನ ವರ್ಟೆಕ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಮೂರು ಓಕೆ ಪ್ಲೂರಲ್ ಫಾರ್ಮ್ ವರ್ಟೈಸಸ್. ಸೊ ಮೂರು ಕೋಆರ್ಡಿನೇಟ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಓಕೆ, ಇಷ್ಟೇ ಇದು. ಓಕೆ, ಕ್ವೆಶ್ಚನ್ ನ ಚೆನ್ನಾಗಿ ಮೊದಲು ಅರ್ಥ ಮಾಡ್ಕೋಬೇಕು, ಆನಂತರ ಸಾಲ್ವ್ ಮಾಡಕ್ಕೆ ಹೋಗ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಇಕ್ವೇಶನ್ ನ ತಗೊಂಡು ಅದರಲ್ಲಿ ಎಕ್ಸ್ ನ ಹಾಗೂ ವೈ ನ ವ್ಯಾಲ್ಯೂ ಪುಟ್ ಮಾಡ್ತಾ ಹೋಗ್ಬೇಕು. ಲೈನ್ಸ್ ಅನ್ನ ಟ್ರೇಸ್ ಮಾಡಿ, ಆನಂತರ ಏನು ಟ್ರಯಾಂಗಲ್ ಫಾರ್ಮ್ ಆಗುತ್ತೋ ಎಕ್ಸ್ ಆಕ್ಸಿಸ್ ನ ಜೊತೆಗೆ ಅದು ಎಲ್ಲಿ ಕಟ್ ಆಗಿದೆ ಅಂತ ನೋಡಿ ಅದರ ಕೋಆರ್ಡಿನೇಟ್ಸ್ ಅನ್ನ ಬರೀಬೇಕು. ಇದು ಪ್ರಾಬ್ಲಮ್ ನ ಸೊಲ್ಯೂಷನ್. ಓಕೆ, ಇವಾಗ ಅದನ್ನ ನಾನು ರಬ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಇಂದ ನಾವು ನೋಡ್ತಾ ಬರೋಣ ಯಾವ ತರ ಮಾಡ್ಬೇಕು ಅಂತ. ಸೊ ನಮ್ ಫಸ್ಟ್ ಇಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0. ಇದನ್ನ ಈ ತರಾನು ನೀವು ಬರ್ಕೊಳ್ಬಹುದು. ಓಕೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು -1. ಸೊ ಇದರಲ್ಲಿ ನಾವು ಏನ್ ಮಾಡೋಣ, ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂನ ಪುಟ್ ಮಾಡ್ತಾ ಹೋಗೋಣ. ಅವಾಗ ನಮ್ಗೆ ಲೈನ್ ಅನ್ನ ಟ್ರೇಸ್ ಮಾಡೋದಕ್ಕೆ ಪಾಯಿಂಟ್ಸ್ ಸಿಗುತ್ತೆ. ಓಕೆ, ಎಕ್ಸ್ ನ ನೋಡಿ, ಎಕ್ಸ್ ಈಕ್ವಲ್ ಟು ನಾನು 0 ತಗೊಂಡೆ ಅಂದ್ರೆ 0, ಎಕ್ಸ್ ನ ವ್ಯಾಲ್ಯೂ 0 ಪುಟ್ ಮಾಡೋಣ. ಮೈನಸ್ ವೈ ಈಕ್ವಲ್ ಟು -1. ಓಕೆ, ಸೊ 0 ಅಂದ್ರೆ ನಥಿಂಗ್ ಅಲ್ವಾ, ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಯ್ತು. ಸೊ ವೈ ನ ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. ಸೊ ನೆಕ್ಸ್ಟ್ ಎಕ್ಸ್ ನ ವ್ಯಾಲ್ಯೂ 2 ತಗೊಂಡೆ ಅಂತ ಇಟ್ಕೊಳ್ಳಿ. 2 ತಗೊಂಡಾಗ 2 ಮೈನಸ್ ವೈ ಈಕ್ವಲ್ ಟು -1. ಓಕೆ, ಸೊ ಈ ವೈ ಈ ಕಡೆ ಹೋಗಿ ಈ 1 ಈ ಕಡೆ ಬಂದ್ರೆ 2 ಪ್ಲಸ್ 1 ಆಗುತ್ತೆ. ಹಾಗೆ ಈ ನೆಗೆಟಿವ್ ವೈ ಆ ಕಡೆ ಹೋದ್ರೆ ಪಾಸಿಟಿವ್ ವೈ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ವೈ ನ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಸೊ ವೈ ನ ವ್ಯಾಲ್ಯೂ 3 ನ ಪುಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಇಕ್ವೇಶನ್ಗೆ ಎಕ್ಸ್ ಹಾಗೂ ವೈ ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ನೋಡಿ, ನೆಕ್ಸ್ಟ್ ಇಕ್ವೇಶನ್ ಏನಿದೆ, 3x ಪ್ಲಸ್ 2y ಮೈನಸ್ 12 ಈಕ್ವಲ್ ಟು 0. ಇದನ್ನ ಈ ತರನು ಬರ್ಕೊಳ್ಬಹುದು ಅಲ್ವಾ, 3x ಪ್ಲಸ್ 2y ಈಕ್ವಲ್ ಟು 12. ಓಕೆ, ಸೊ ನೋಡಿ y ನ ವ್ಯಾಲ್ಯೂನ ಪುಟ್ ಮಾಡೋದನ್ನ ಮರ್ತಿದ್ದೀನಿ. x ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 1 ಇದೆ. ಇವಾಗ ನೋಡಿ, x ಈಕ್ವಲ್ ಟು 0 ತಗೊಂಡೆ, ಮತ್ತೆ 0 ತಗೊಳ್ತಾ ಇದ್ದೀನಿ. 3 into 0 plus 2y equal to 12, right? ಇವಾಗ 3 into 0 0 ಆಯ್ತು. ಸೊ 2y equal to 12 ಆಯ್ತು. y equal to 12 upon 2 ಎಷ್ಟಾಯ್ತು, 6 ಆಯ್ತು. ಓಕೆ, ನೆಕ್ಸ್ಟ್ x ನ ವ್ಯಾಲ್ಯೂ 0 ತಗೊಂಡಾಗ 6 ಬಂತು. ಓಕೆ, ಈಗ 2 ತಗೊಂಡು ನೋಡೋಣ. 2 ಹಾಕಿದಾಗ, ಸೊ ಇಲ್ಲೇ ಹಾಕ್ತೀನಿ ನೋಡಿ, 3 into 2, x ನ ವ್ಯಾಲ್ಯೂ 2 ಪುಟ್ ಮಾಡ್ತಾ ಇದ್ದೀನಿ. 2 plus 2y equal to 12. 3 into 2 6, ಹಾಗೆ plus 2y equal to 12. ಸೊ ಈ 6 ಏನಿದೆಯಲ್ಲ ರೈಟ್ ಹ್ಯಾಂಡ್ ಸೈಡ್ ಕಡೆಗೆ ಹೋದಾಗ 2y equal to 12 minus 6 ಆಗುತ್ತೆ. y equal to 12 minus 6, 6. ಹಾಗೆ y ನ ಜೊತೆಗೆ 2 ಇದೆ, ಅದು ರೈಟ್ ಹ್ಯಾಂಡ್ ಸೈಡ್ ಕಡೆಗೆ ಬಂದಾಗ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 2 1s are 2 3s are, y equal to ಎಷ್ಟು ಬಂತು, 3 ಬಂತು. 2 ಇದ್ದಾಗ 3 ಬಂತು. ಓಕೆ, ಇದನ್ನ ಈಗ ನಾವು ಟ್ರೇಸ್ ಮಾಡಿ ನೋಡೋಣ. ನೋಡಿ, ಫಸ್ಟ್ಗೆ ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 1 ಇದೆ. ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು ಎಲ್ಲಿ ಬರುತ್ತೆ, 1 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಹಾಗೆ 2 ಇದ್ದಾಗ ಎಕ್ಸ್ ಈಕ್ವಲ್ ಟು 2 ತಗೊಂಡಾಗ y ಈಕ್ವಲ್ ಟು 3 ಬರುತ್ತೆ. 2 ಇದ್ದಾಗ y ಈಕ್ವಲ್ ಟು 3, 1 2 3 ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 6 ಬಂತು. ಇದು ನೆಕ್ಸ್ಟ್ ಅಂದ್ರೆ ಬೇರೆ ಇಕ್ವೇಶನ್ ದ ವ್ಯಾಲ್ಯೂಗಳು, ಬೇರೆ ಇಕ್ವೇಶನ್ ನ ವ್ಯಾಲ್ಯೂಗಳು. ಓಕೆ, x equal to 0 ಇದ್ದಾಗ y equal to 6 ಬಂತು. 1 2 3 4 5 6. ಓಕೆ,
ಹಾಗೆ x equal to 2 ಇದ್ದಾಗ y equal to ಏನಾಯ್ತು 3 ಬಂತು. x equal to 2 ಇದ್ದಾಗ y equal to 3 ಆಗುತ್ತೆ, ಇಲ್ಲಿ ಬರುತ್ತೆ. ಸೊ ನೋಡಿ ಈ ಎರಡು ಲೈನ್ಸ್ ಅನ್ನ ಸೇರಿಸಿ ನೋಡೋಣ. ಸೊ ಫಸ್ಟ್ ಇಕ್ವೇಶನ್ ನ ಈ ಎರಡು ಪಾಯಿಂಟ್ಸ್ ಅನ್ನ ಸೇರಿಸ್ಕೊಳ್ಳೋದಕ್ಕೆ ಒಂದು ಲೈನ್ ಅನ್ನ ನಾವು ಇಲ್ಲಿ ಟ್ರೇಸ್ ಮಾಡ್ಕೊಂಡಿದೀವಿ. ಈಗ ಈ ಎರಡು ಪಾಯಿಂಟ್ಸ್ ನ ಸೇರಿಸೋದಕ್ಕೆ ಒಂದು ಸ್ಟ್ರೇಟ್ ಲೈನ್ ನ ಮಾಡ್ಕೊಳ್ಳೋಣ. ಸೊ ಈ ತರ ಲೈನ್ ಅನ್ನ ಟ್ರೇಸ್ ಮಾಡಿದಾಗ ಎಕ್ಸ್ ಆಕ್ಸಿಸ್ ನ ಜೊತೆಗೆ ನೋಡಿ ಇಲ್ಲಿ ಎಕ್ಸ್ ನ ಜೊತೆಗೆ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಓಕೆ, ಲೈನ್ಸ್ ಅನ್ನ ಫಾರ್ಮ್ ಮಾಡೋಣ. ಲೈನ್ಸ್ ಅನ್ನ ಟ್ರೇಸ್ ಮಾಡಿದಾಗ ಈ ತರ ಒಂದು ಎಕ್ಸ್ ನ ಯಾವ ಏರಿಯಾನ ಶೇಡ್ ಮಾಡ್ತಾ ಇದೀನಲ್ಲ ಇದು ಎಕ್ಸ್ ನ ಜೊತೆಗೆ ಫಾರ್ಮ್ ಆಗಿರೋ ಟ್ರಯಾಂಗಲ್, ರೈಟ್? ಇದರ ಕೋಆರ್ಡಿನೇಟ್ಸ್ ಅನ್ನ ಈಗ ನಾವು ಬರೆಯೋಣ. ಸೊ ನೋಡಿ, ಸೊ ಇಲ್ಲಿ ಫಾರ್ಮ್ ಆದ ಟ್ರಯಾಂಗಲ್ ನ ನಾನು ಇಲ್ಲಿ ಶೇಡ್ ಮಾಡಿದ್ದೀನಿ. ಓಕೆ, ಇದರ ವರ್ಟೈಸಸ್ ಅನ್ನ ಬರಿಬೇಕು ನಾವು. ಓಕೆ, ವರ್ಟೈಸಸ್ ಅಂದ್ರೆ ವರ್ಟೆಕ್ಸ್ ಇರುತ್ತಲ್ಲ, ಈ ಟ್ರಯಾಂಗಲ್ ಏನ್ ಫಾರ್ಮ್ ಆಗಿದೆಯಲ್ಲ ಇದು ಇದರ ವರ್ಟೆಕ್ಸಸ್, ಇವು ವರ್ಟೆಕ್ಸಸ್ ಅಂತಾರೆ ಕಾರ್ನರ್ಸ್ ಅನ್ನ. ಅದರ ಕೋಆರ್ಡಿನೇಟ್ಸ್ ನ ಬರೆಯೋಣ. ಯಾವಾಗಲೂ ಬರೆಯುವಾಗ ಮೊದಲು ಎಕ್ಸ್ ಆಕ್ಸಿಸ್ ನ ಬರೀತೀವಿ. ಓಕೆ, ಸೊ ಎಕ್ಸ್ ಆಕ್ಸಿಸ್ ನೋಡಿ ಎಲ್ಲಿ ಬಂದಿದೆ, ಎಲ್ಲಿ ಕಟ್ ಆಗಿದೆ ಎಕ್ಸ್ ಆಕ್ಸಿಸ್ ಅನ್ನ ಈ ಲೈನ್ 5 ಅಲ್ಲಿ ಕಟ್ ಮಾಡಿದೆ. ಸೊ ಎಕ್ಸ್ 5 ಅಂತ ಇಟ್ಕೊಳ್ಳೋಣ. y ನೋಡಿ y ಈ ಲೈನ್ ಮೇಲೆ ಹೋಗಿಲ್ಲ ಅಲ್ವಾ, y ಆಕ್ಸಿಸ್ ಇನ್ನು ಬಂದಿಲ್ಲ ಈ ಪಾಯಿಂಟ್ಗೆ. ಸೊ y ಆಕ್ಸಿಸ್ ಏನಾಗುತ್ತೆ 0 ಆಗುತ್ತೆ, 5 ಹಾಗೂ 0 ಆಗುತ್ತೆ ಈ ವರ್ಟೆಕ್ಸ್ ಗೆ. ಸೊ ಇಲ್ಲಿ ನೋಡಿ ಇಲ್ಲಿ 2, ಓಕೆ 2 ಗೆ ಕಟ್ ಆಗಿದೆ, ಎಕ್ಸ್ ಆಕ್ಸಿಸ್ ನ 2 ಮೇಲೆ ಕಟ್ ಮಾಡಿದೆ ಈ ವರ್ಟೆಕ್ಸ್. ಹಾಗೆ ಇಲ್ಲಿ ಇಲ್ಲೂ ಕೂಡ 2. ಓಕೆ, ಇಲ್ಲಿ ಸ್ವಲ್ಪ ಈ ಕಡೆ ಆಗಿದೆ, ಯಾಕೆಂದ್ರೆ ಗ್ರಾಫ್ ಸರಿಯಾಗಿ ಅಡ್ಜಸ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ. ಸೊ ಸರಿಯಾಗಿ ನಾನ್ ಡ್ರಾ ಮಾಡ್ಬೇಕಾದ್ರೆ ಇವು ಸ್ವಲ್ಪ ಆ ಕಡೆ ಆಗುತ್ತೆ. ಬಟ್ ನೀವು ರೂಲರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಕಟ್ ಸಿಗತ್ತೆ. ಓಕೆ, ಸ್ವಲ್ಪ ಇದು ಈ ಕಡೆ ಆಗಿದೆ, ಬಟ್ ನಾನು 2 ಅಂತ ತಗೋತೀನಿ. ಓಕೆ, ಎಕ್ಸ್ ಆಕ್ಸಿಸ್ 2 ಮೇಲೆ ಕಟ್ ಮಾಡಿದೆ, ಹಾಗೆ y ಆಕ್ಸಿಸ್ ನ ಇಲ್ಲಿ ಮಾಡುದು, ಹಾಗೆ y ಆಕ್ಸಿಸ್ ನ ಕೂಡ 2 ಮೇಲೆ. ಓಕೆ, 2 ಹಾಗೂ 2 ಇದರ ಕೋಆರ್ಡಿನೇಟ್ಸ್ ಆಯ್ತು. ಸೊ ನೆಕ್ಸ್ಟ್ ನೋಡಿ ಎಕ್ಸ್ ಆಕ್ಸಿಸ್ ನ -1 ಮೇಲೆ ಕಟ್ ಮಾಡಿದೆ ಅಲ್ವಾ, ಸೊ -1 ಅಂತ ತಗೊಳ್ಳೋಣ ಎಕ್ಸ್ ನ. y ನೋಡಿ ಮೇಲೆ ಹೋಗೇ ಇಲ್ಲ ಇದು ಅಲ್ವಾ, ಹೈಟ್ ಇಲ್ವೇ ಇಲ್ಲ. ಸೊ y ಆಕ್ಸಿಸ್ ಏನಾಯ್ತು 0 ಆಯ್ತು. ಸೊ ಈ 3 ಏನಿದೆಯಲ್ಲ ಇದು ನಮ್ಮ ಸೊಲ್ಯೂಷನ್. ಏನ್ ಹೇಳಿದಾರೆ ಅವರು, ಡಿಟರ್ಮೈನ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ವರ್ಟೈಸಸ್. ಸೊ ಇವು ಕೋಆರ್ಡಿನೇಟ್ಸ್, ಈ 3 ವರ್ಟೈಸಸ್ ನ ಕೋಆರ್ಡಿನೇಟ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಇಲ್ಲಿಗೆ ಕ್ವೆಶ್ಚನ್ ನಂಬರ್ 7 ಕೂಡ ಮುಗಿತು. ಹಾಗೆ ಎಕ್ಸರ್ಸೈಸ್ 3.1 ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಕ್ಸರ್ಸೈಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.